ಸೊ ನಮ್ಮ ಪಾಪುಗೆ ತುಂಬ ಪೆಟ್ ನೇಮ್ಸ್ ಇದೆ ಅಲ್ವಾ, ವಿಲ್ಸಿ ಅವಳಿಗೆ ಯಾವ್ದು ಜಾಸ್ತಿ ಇಷ್ಟ ಅಂತ ಅವಳು ಯಾವುದಕ್ಕೆ ರಿಯಾಕ್ಟ್ ಮಾಡ್ತಾಳೆ ನೋಡೋಣ. ನಾನು ಇವಾಗ ಹೊಸ ಹೆಸರು ಇಟ್ಟಿದ್ದೀನಿ ಆಯಿತಾ ನೆನ್ನೆಯಿಂದ, ಅದನ್ನು ಅವಳು ಜಾಸ್ತಿ ಇಷ್ಟಪಡ್ತಾಳೆ. ಲೆಟ್ಸಿ. ಪುಟ್ಟಕ್ಕ, ನೋ ಶಿ ಡಸಂಟ್ ಲೈಕ್ ದಿಸ್. ಚಿನ್ನಮ್ಮ, ಇದು ಇಷ್ಟ. ಓಕೆ, ಆಮೇಲೆ ಡಿಚ್ಚಿ, ಇದು ಇಷ್ಟ. ಆಮೇಲೆ ಚಿಂಚುಮ, ಇದು ಇಷ್ಟ. ಚಿಂಚುಮ, ಚಿಂಚಮ್ಮ, ಚಿನ್ನಮ್ಮ, ಪುಟಗುಮ್ಮ, ಗುಮ್ಮಣ, ಇದಿಷ್ಟ ಇಲ್ಲ. ಓಕೆ, ಚಿನ್ನಮ್ಮ, ಇದಿಷ್ಟ. ಚಿಂಚು, ಇದು ಜಾಸ್ತಿ ಇಷ್ಟ. ಮಮ್ಮಿ ಇಟ್ಟಿರೋದು ಹೊಸ ನೇಮ್ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಓಕೆ, ಡೀಲ್. ಹೈ ಫೈ. ಇವತ್ತು ಇಟ್ಸ್ ರೈಸ್, ದಾಲ್ ಆ್ಯಂಡ್ ಕ್ಯಾರೆಟ್. ಇಟ್ಸ್ ರೆಡಿ. ಒಂಚೂರು ತುಪ್ಪ ಹಾಕಿದ್ದೀನಿ. ಸೊ ಇವಾಗ ತಿನ್ಸೋದು ಮಗಳಿಗೆ. ಆಲ್ ಸೆಟ್ ಟು ಗೋ ಔಟ್. ಪಾಪುಗೆ ಕಾಲ್ಗೆಜ್ಜೆ ತರಕ್ಕೆ ಹೋಗ್ತಾ ಇದ್ದೀವಿ. ಅವಳ ಹತ್ರ ಬೆಳ್ಳಿದು ಆ ಖಡ್ಗ ಥರ ಬರುತ್ತಲ್ಲ, ಆ ಗೆಜ್ಜೆ ಇದೆ. ಎರಡೂ ಗಿಫ್ಟೇ ಸಿಕ್ಕಿದ್ದು. ಒಂದು ಅಭಿ ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದು, ದಿನೇಶ್ ಅಂತ, ಆ್ಯಂಡ್ ಇನ್ನೊಂದು ಅಭಿಯವ್ರ ಅಕ್ಕ ಕೊಟ್ಟಿದ್ದು. ಸೊ ಎರಡಿದೆ. ಬಟ್ ನನಗೆ ಆ ದಪ್ಪದ್ದು ಬರುತ್ತಲ್ಲ, ಫುಲ್ ಗಲ್ ಅನ್ನುತ್ತಲ್ಲ, ಅದು ಹಾಕಬೇಕು ನಾಮಕರಣಕ್ಕೆ ಅಂತ ತುಂಬ ಇಷ್ಟ. ಸೊ ಅದನ್ನ ತರಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಗಾಂಧಿ ಬಜಾರಲ್ಲಿ. ನನ್ನ ಮದುವೆಗೆ ನನ್ನ ಕಾಲ್ಗೆಜ್ಜೆನೂ ನಾನು ಅಲ್ಲೇ ತೊಗೊಂಡಿದ್ದು. ಅಲ್ಲಿ ಬ್ಯೂಟಿಫುಲ್ ಕಲೆಕ್ಷನ್ ಇದೆ. ಆದರೆ ನನಗೆ ಆ ಅಂಗಡಿ ಹೆಸರು ನೆನಪಿಲ್ಲ. ಹೋಗ್ತೀನಿ, ಎಲ್ಲಿ ಅಂತ ಗೊತ್ತು. ಸೊ ಹೋದ್ಮೇಲೆ ತೋರಿಸ್ತೀನಿ ಯಾವ ಅಂಗಡಿ ಏನು ಅಂತ. ಸೊ ನನಗೆ ಚಿಕ್ಕ ವಯಸ್ಸಿಂದ ಕಾಲ್ಗೆಜ್ಜೆ ಅಂದರೆ ಸಕ್ಕತ್ ಇಷ್ಟ. ನಂಗೆ ಇನ್ನೂ ನೆನಪಿದೆ, ನಮ್ಮ ಅಮ್ಮನ ಹತ್ರ ಎಷ್ಟು ಬೈಸ್ಕೊತಾ ಇದ್ದೆ, ಒಡಿಸ್ಕೊತಾ ಇದ್ದೆ ಅಂದರೆ. ಯಾಕೆ ಅಂತಂದರೆ ನಾನು ಸ್ಕೂಲಿಂದ ಬಂದಿದ್ದ ತಕ್ಷಣ ಕಾಲ್ಗೆಜ್ಜೆ ಹಾಕೋಬಿಡ್ತಾ ಇದ್ದೆ ಆಯಿತಾ. ಅದೇ ಅದು ಅಪ್ಪದಿತ್ತು. ಸೊ ಕಾಲ್ಗೆಜ್ಜೆ ಹಾಕೋಬಿಡೋದು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಕೂಲ್ ವ್ಯಾನ್ ಬಂದುಬಿಡ್ತಾಯಿತ್ತು. ನಮ್ಮಮ್ಮ ಬೈಯೋರು, ಕಾಲ್ಗೆಜ್ಜೆ ಬಿಚ್ಚೋ ಅಷ್ಟೊತ್ತಿಗೆ ಲೇಟ್ ಆಗುತ್ತಲ್ಲ, ಅದು ಸ್ಕ್ರೂ ಹಿಂಗೆ ತಿರುಗಿಸೋದಿರ್ತಿತ್ತಲ್ಲ. ನಮ್ಮಮ್ಮ ಸ್ಕೂಲಿಗೆ ಅಲೌಡ್ ಇರ್ತಿರ್ಲಿಲ್ಲ. ಬೈದು ಬಿಚ್ಚಿಸೋರು. ಸೊ ಅದು ನನಗೆ ಇನ್ನೂ ನೆನಪಿದೆ. ಆ್ಯಂಡ್ ನನ್ನ ಮಗಳಿಗೆ ಅದೇ ದಪ್ಪದ ಗಲ್ ಅಂತ ಹಾಕಬೇಕು ಅಂತ ಇಷ್ಟ. ಸೊ ಇವತ್ತು ಸ್ಯಾಟರ್ಡೆ, ನೆಕ್ಸ್ಟ್ ಸಂಡೇನೇ ಪಾಪು ನಾಮಕರಣ ಇರೋದು. ಸೊ ಅಭಿ ಇನ್ನೇನು ಬರ್ತೀನಿ ಅಂತ ಹೇಳಿದ್ದಾನೆ. 2 ವೀಲರಲ್ಲೇ ಹೋಗಿ ಬಂದುಬಿಡ್ತೀವಿ. ಬಿಕಾಸ್ ಅಲ್ಲಿ ಪಾರ್ಕಿಂಗ್ ಎಲ್ಲ ಮಾಡೋಕ್ಕೆ ಕಷ್ಟ ಗಾಂಧಿ ಬಜಾರಲ್ಲಿ. ಸೊ ಅವ್ನು ಬಂದಿದ್ದ ತಕ್ಷಣ ಗಾಡಿ ಎತ್ಕೊಂಡು ಗೋಯಿಂಗ್. ಸೊ ಐ ಆಮ್ ಆಲ್ ರೆಡಿ. ಪಾಪು ಈಗ ಜಸ್ಟ್ ಎದ್ಲು, ಅವಳಿಗೆ ಫೀಡೆಲ್ಲ ಮಾಡಿಸಾಯ್ತು. ಇವಾಗ ಆಂಟಿ ಕೈಲಿ ಕೊಟ್ಬಿಟ್ಟು ಓಡಿ ಬರ್ಬೋದು. ಆ್ಯಂಡ್ ಆಲ್ಸೋ ಇವತ್ತು ಹೊಸ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ. ಹೆಂಗಿದೆ? ಬ್ರೌನ್ ಶೇಡ್ ಇದು. ನಾನು ಯೂಶ್ವಲಿ ಸ್ವಲ್ಪ ಪಿಂಕಿಶ್ ಶೇಡ್ ಈ ಥರದ್ದೇ ಹಾಕ್ತಾ ಇರ್ತೀನಿ. ದಿಸ್ ಇಸ್ ಅ ಪ್ರಾಪರ್ ಬ್ರೌನ್ ಶೇಡ್. ಲಿಪ್ ಲೈನರು ಅಷ್ಟೇ. ಅಂದರೆ ನನ್ನ ಹತ್ರ ಬ್ರೌನ್ ಲಿಪ್ಸ್ಟಿಕ್ ಇದ್ರೂ ನಾನು ಲಿಪ್ ಲೈನರ್ ಬ್ರೌನ್ ಇರಲಿಲ್ಲ. ಸೊ ಬೇರೆ ಹಾಕ್ತಾಯಿದ್ದೆ. ಪ್ರಾಪರ್ ಬ್ರೌನ್ ಲಿಪ್ ಲೈನರ್ ತೊಗೊಂಡು ಅದಕ್ಕೆ ಬ್ರೌನ್ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಫಾರ್ ದ ವೆರಿ ಫಸ್ಟ್ ಟೈಮ್. ಆ್ಯಂಡ್ ಕೂದಲು, ದಿಸ್ ಇಸ್ ಮೈ ನ್ಯಾಚುರಲ್ ಹೇರ್. ಡ್ರೈಯೂ ಮಾಡಿಲ್ಲ, ಸ್ಟ್ರೈಟ್ನಿಂಗು ಮಾಡಿಲ್ಲ. ನೆನ್ನೆ ತಲೆ ಸ್ನಾನ ಮಾಡಿದ್ದು ಹಾಗೆ ಇದೆ. ಸೊ ಚಿಕ್ಕದಿರೋದ್ರಿಂದ ಹಿಂಗೆ ನುಲ್ಚ್ಕೊಬಿಟ್ರೆ ಹೆಂಗೋ ಅದೇ ಸೆಟ್ ಆಗುತ್ತೆ. ಸೊ ಎಷ್ಟೋ ವರ್ಷ ಆಗಿದೆ ನಾನು ಲಿಟ್ರಲಿ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು. ಏನೋ ಒಂಥರ ಡಿಫ್ರೆಂಟ್ ಫೀಲ್ ಆಗ್ತಾಯಿದೆ. 2 ವೀಲರಲ್ಲಿ ಇಲ್ಲಿಲ್ಲೇ ಅಲ್ಲ ಓಡಾಡೋದು. ಪ್ರೆಗ್ನೆಂಟ್ ಆದಮೇಲೆ ಜಾಸ್ತಿ ಹೋಗ್ತಾ ಇರಲಿಲ್ಲ, ಹೋದರೂ ಇಲ್ಲಿಲ್ಲೇ. ಸೊ ಹೆಲ್ಮೆಟ್ ಹಾಕೋತಿರ್ಲಿಲ್ಲ. ಇವತ್ತು ಹೆಲ್ಮೆಟ್ ಹಾಕ್ಕೊಂಡು ಐ ಆಮ್ ಫೀಲಿಂಗ್ ಸಮ್ ವಾಟ್. ಸ್ಟ್ರೈಟ್ ತಗೊಂಡೋಗ್ಬೇಕಾ? ಥ್ಯಾಂಕ್ ಯು. ಆಂಟಿ ಶಿವಮೊಗ್ಗದಿಂದ ಬಂದಿದ್ದಾರೆ ಅಂತೆ. ಥ್ಯಾಂಕ್ ಯು, ಮೀಟ್ ಮಾಡಿ ಬಂದು ಮಾತಾಡ್ತೀನಿ. ಥ್ಯಾಂಕ್ ಯು. ಸೊ ಇದೆ ಅದು ಕನಿಷ್ಕಾ ಸಿಲ್ವರ್ ಗ್ಯಾಲರಿ. ಇರು ಓಪನ್ ಮಾಡ್ತೀನಿ. ಇರೋ ನಿಮಿಷ. ಪ್ಲೇನ್ ತಂದೆ, ಕಲರ್ದೆಲ್ಲ ತರಲಿಲ್ಲ. ನೈಸ್.
ನಿಂಗೆ ಗೆಜ್ಜೆ ಚಿಂಚು ಗಿಜ್ಜಿ 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 ಮಕ್ಳಾ ನೀನ್ ಹೆಂಗೆ ಅಂದ್ರೆ ತಿನ್ನಂಗಿದ್ರು ಬೇಡ ಬೇಡ ಅಂತಿರ್ತೀಯ ಆಮೇಲೆ ತಿಂತೀಯ ಇರು ಚಿಂಚು ಅಪ್ಪು ಸಮೋಸ ಟೈಟ್ ಆಯ್ತು ಅನ್ಸುತ್ತೆ ಕಣ ಹೌದಾ ಒಂದು ದಿವಸಕ್ಕೆ ವಾಪಸ್ ಚೇಂಜ್ ಮಾಡಿ ಎಕ್ಸ್ಚೇಂಜ್ ನೋಡ್ಕೊಂಡ್ಬಿಡಿ ಸೈಜು ಕರೆಕ್ಟ್ ಆಗಿದೆ ಸಾಕಲ್ವಾ ಸಾಕು ಬೇಡ ಲೂಸ್ ಇದೆ ಬಿಟ್ಟೈತೆ ಹೆಂಗಿದೆ ಚಿಂಚು ಚಿಂಚಮ್ಮ ಚೆನ್ನಾಗಿದೆ ಇದು ಯಾಕೋ ಸ್ವಲ್ಪ ಟೈಟ್ ಇದೆ ಆ್ಯಂಡ್ ಆಲ್ಸೋ ಒಂದು ಲಾಕ್ ಮಾಡೋದು ಸರಿಗಿಲ್ಲ ಇದು ಹೆಂಗೆಂಗೋ ಆಗ್ತಾ ಇದೆ ಸೊ ಹೋಗಿ ನೆಕ್ಸ್ಟ್ ಸೈಜ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬರಬೇಕು ಬೈಕೋತಾ ಇರ್ತೀಯಲ್ಲ ಚಿನ್ನಮ್ಮ ನೀನು ಯಾರೀ ಮಮ್ಮಿ ಎತ್ತೆತ್ತೆಸಿಯುತ್ತಲ್ಲ ನಂಗೆ ಕಷ್ಟಪಟ್ಟು ಬಂದ್ರೆ ಅಂತ ಹತ್ತು ಹತ್ತತ್ ಹತ್ತವ ಸುಸ್ತಾಯ್ತಾ ವೆರಿ ಗುಡ್ ಗರ್ಲ್ ಚಿನ್ನಮ್ಮ ಕ್ಲಾಪ್ 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 ಇವತ್ತು ನಾನು ಕಿಚನಲ್ಲಿ ಇರೋದ್ರಿಂದ ನಾನು ಐ ಥಾಟ್ ಐ ಕ್ಲಿಯರ್ ಒನ್ ಆಫ್ ಯುವರ್ ಡೌಟ್ಸ್ ಒಂದಷ್ಟು ಜನ ನನ್ನ ಕೇಳ್ತಾ ಇರ್ತೀರಾ ನೀವು ಅಡುಗೆ ಮಾಡಲ್ವಾ ಯಾಕೆ ಅಡುಗೆ ಮಾಡಲ್ಲ ಅಥವಾ ಅಡುಗೆ ಮಾಡ್ತೀರಾ ಮಾಡೋಕ್ಕೆ ಬರುತ್ತಾ ಏನೇನು ಅಡುಗೆ ಮಾಡ್ತೀರಾ ಯಾಕೆ ನೀವು ನಳಿ ಆಂಟಿಗೆ ಹೆಲ್ಪ್ ಮಾಡಲ್ಲ ಹೀಗೆಲ್ಲ ಒಂದಷ್ಟು ಮೆಸೇಜಸ್ ಬರ್ತಾ ಇರುತ್ತೆ ಸೊ ಫಸ್ಟ್ ಥಿಂಗ್ ನಂಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಆದರೆ ಇಷ್ಟ ಇಲ್ಲ ಓಕೆನಾ ನನಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಆದರೆ ಮಾಡೋಕ್ಕೆ ಇಷ್ಟ ಇಲ್ಲ ರೆಗ್ಯುಲರಾಗೆ ಮಾಡ್ತೀನಿ ಅಡುಗೆ ಅಂತ ಅಂದರೆ ಎಸ್ ಮುಂಚೆ ಇವಾಗೂ ಮಾಡ್ತೀನಿ ಇವಾಗ ನೋಡಿ ಅನ್ನಕ್ಕೆಲ್ಲ ಇಟ್ಟೆ ಬೇಸಿಕ್ಸ್ ಮಾಡ್ತೀನಿ ಆಯಿತಾ ಇವಾಗ ಮದುವೆ ಆದಮೇಲೆ ಅನ್ನ ಚಪಾತಿ ದೋಸೆ ಆಮೇಲೆ ಮುದ್ದೆ ಇದೆಲ್ಲನೂ ರೆಗ್ಯುಲರಾಗೆ ಮಾಡ್ತೀನಿ ಆ್ಯಂಡ್ ನಮ್ಮ ಮಾವಂಗೆ ನಾನು ಮಾಡೋ ಮುದ್ದೆ ಅಂದರೆ ತುಂಬ ಇಷ್ಟ ಅವ್ರು ಯಾವಾಗೂ ಹೇಳ್ತಾ ಇರ್ತಾರೆ ಮುದ್ದೆ ಮಾಡ್ಕೊಡಮ್ಮ ಅಂತ ಸೊ ಅಂಕಲ್ಗೆ ಐದರ್ ನೈಟ್ ಅಥವಾ ಅವ್ರ ಮಧ್ಯಾಹ್ನ ಬಂದರೆ ಮುದ್ದೆ ಮಾಡ್ತೀನಿ ಸೊ ಮನೇಲಿ ಚಪಾತಿ ಇರ್ಬೋದು ರವೆ ದೋಸೆ ಇದೆಲ್ಲನೂ ಮಾಡ್ತೀನಿ ಆಯಿತಾ ಬೇಸಿಕ್ಸ್ ಅದು ಬಿಟ್ಟು ಸಾಂಬಾರು ಇದೆಲ್ಲ ನಾನು ಮಾಡಲ್ಲ ಬಿಕಾಸ್ ಆಂಟಿ ಸಕ್ಕದಾಗಿ ಮಾಡ್ತಾರೆ ಆ್ಯಂಡ್ ಅವರೇ ಬೆಳಗ್ಗೆನೇ ಮಾಡಿಟ್ಬಿಟ್ಟಿರ್ತಾರೆ ಆ್ಯಂಡ್ ಚಿಕನ್ ಒಂದೊಂದು ಸತಿ ಮಾಡ್ತೀನಿ ಆ್ಯಂಡ್ ಎಲ್ಲ ಥರ ಚಿಕನ್ ಬರಲ್ಲ ಒಂದಷ್ಟು ಕಲ್ತಿದ್ದೀನಿ ಅದನ್ನು ಮಾತ್ರ ಮಾಡ್ತೀನಿ ಬಟ್ ನಾನು ಇದು ಮದುವೆ ಆದಮೇಲೆ ಬಟ್ ಮದುವೆ ಮುಂಚೆ ನಾನು ಎವ್ರಿ ಸಿಂಗಲ್ ಡೇ ಕುಕ್ ಮಾಡ್ತಾಯಿದ್ದೆ ಅದು ಅಮ್ಮ ಹೋದ್ಮೇಲೆ ಬೇರೆ ಏನೂ ಆಪ್ಷನ್ ಇರಲಿಲ್ಲ ಸೊ ಸ್ಲೋ ಆಗಿ ಹಾಗೆ ಯೂಟ್ಯೂಬ್ ನೋಡ್ಕೊಂಡೆಲ್ಲ ಕಲಿತು ಅದಾದಮೇಲೆ ನಮ್ಮ ಮನೇಲಿ ನಾವೇ ಮಾಡ್ಕೊಳ್ಳೋದು ಶುರು ಮಾಡಿದೆ ಅವಾಗೂ ಅಷ್ಟೇ ತಿನ್ನಲೇಬೇಕಲ್ಲ ಬೇರೆ ಏನೂ ಆಪ್ಷನ್ ಇಲ್ಲ ಅಂತ ಮಾಡ್ಕೊಂಡು ತಿಂತಾ ಇದ್ದಿದ್ದು ಆ್ಯಂಡ್ ಒಂದೊಂದು ಸತಿ ನಾನು ಒಬ್ಬಳೇ ಇದ್ದರೆ ಅಡುಗೆ ಮಾಡ್ಕೊಳ್ಳೋಕೆ ಬೇಜಾರಾದರೆ ಆರ್ಡರ್ ಮಾಡಿಬಿಡ್ತಾ ಇದ್ದೆ ದ್ಯಾಟ್ ಈಸ್ ಹೌ ಇಟ್ ವಾಸ್ ಬಟ್ ಇವಾಗ ಮದುವೆ ಆಗಿ ಬಂದಮೇಲೆ ನಂಗೆ ಒಂಥರ ಟು ಬಿ ವೆರಿ ಆನೆಸ್ಟ್ ಫ್ರೀಡಮ್ ಸಿಕ್ತಂಗೆ ಆಂಟಿ ಬೆಳಗ್ಗೆನೇ ಮಾಡಿಟ್ಬಿಟ್ಟಿರ್ತಾರೆ ಆ್ಯಂಡ್ ಸಕ್ಕದಾಗಿ ಅಡುಗೆ ಮಾಡ್ತಾರೆ ಆ್ಯಂಡ್ ಯಾರ್ಯಾರೆಲ್ಲ ಅಂದ್ಕೊಳ್ತೀರಾ ಆಂಟಿಗೆ ಬರ್ಡನ್ ಆಗ್ತಿದೆ ಹೆಲ್ಪ್ ಮಾಡ್ತಿಲ್ಲ ಅಂತ ಅದು ನಿಜ ಅಲ್ಲ ಬಿಕಾಸ್ ಅವ್ರು ಎಷ್ಟು ಆ್ಯಕ್ಟಿವ್ ಅಂದರೆ ಒಂದಷ್ಟು ಜನ ನನ್ನ ಕೇಳ್ತಾ ಇರ್ತೀರಲ್ವ ನೀವು ಹೆಂಗೆ ಇಷ್ಟು ಆ್ಯಕ್ಟಿವು ಹೆಂಗೆ ಇಷ್ಟು ಕೆಲಸ ಮಾಡ್ತೀರಾ ಅಂತ ನೀವೇನಾದರೂ ನಳಿ ಆಂಟಿನ ನೋಡಿದ್ರೆ ಐ ಆಮ್ ನಥಿಂಗ್ ಇನ್ ಫ್ರಂಟ್ ಆಫ್ ಹರ್ ವಾವ್ ಐ ಆಮ್ ಲಿಟ್ರಲಿ ನಥಿಂಗ್ ಇನ್ ಫ್ರಂಟ್ ಆಫ್ ಹರ್ ನನಗಿಂತ 10 times ಜಾಸ್ತಿ ಅವರು ಆ್ಯಕ್ಟಿವ್ ಇದ್ದಾರೆ ಎಷ್ಟು ಓಡಾಡ್ತಾರೆ ಮೇಲೆ ಕೆಳಗೆ ಆ ಕೆಲಸ ಈ ಕೆಲಸ ಸುಮ್ಮನೆ ಕುತ್ಕೊಳ್ಳಲ್ಲ ಮಧ್ಯಾಹ್ನದ ತನಕ ಅಂತೂ ದಡಬಡ ಮಾಡ್ತಾನೆ ಇರ್ತಾರೆ ಸೊ ಅವರು ಸೀರಿಯಸ್ಲಿ ನಾನು ಎದೊಳಗೆ ಮುಂಚೆನೇ ಎಷ್ಟೊಂದು ಸತಿ ಅಡುಗೆನೂ ಮಾಡಿಟ್ಬಿಟ್ಟಿರ್ತಾರೆ ಬಿಕಾಸ್ ಅವ್ರು ಬೆಳಗ್ಗೆ ಬೇಗ ಎದೊಳಗೋದ್ರಿಂದ ಅಡುಗೆ ಬ್ರೇಕ್ಫಾಸ್ಟು ಎಲ್ಲ ಮಾಡಿಟ್ಬಿಟ್ಟಿರ್ತಾರೆ ಸೊ ನನಗೆ ಆ ಆಪರ್ಚುನಿಟಿ ಸಿಕ್ಕಿಲ್ಲ ಆ್ಯಂಡ್ ಕೊಟ್ಟರು ಪ್ರಾಬಬ್ಲಿ ಅವರಷ್ಟು ಚಂದ ಅಡುಗೆ ನನಗೆ ಮಾಡೋಕ್ಕೆ ಬರಲ್ವೇನೋ ಆ್ಯಂಡ್ ಆಂಟಿನೂ ಅದನ್ನೇ ಹೇಳ್ತಿರ್ತಾರೆ ಯಾವಾಗಲೂ ನೀನು ಮಾಡೋ ಕೆಲಸ ನನಗೆ ಮಾಡೋಕ್ಕಾಗಲ್ಲ ಹಂಗಿದ್ಮೇಲೆ ನಾನು ಮಾಡೋ ಕೆಲಸ ನೀನು ಮಾಡಬೇಕು ಅಂತ ನಾನು ಯಾಕೆ ಡಿಮಾಂಡ್ ಮಾಡಲಿ ಅಂತ ಅವ್ರು ಹೇಳ್ತಾರೆ ಆ್ಯಂಡ್ ಐ ಫೀಲ್ ದ್ಯಾಟ್ ಇಸ್ ಟ್ರೂ ಇವಾಗ ನಾನು
ಪ್ರೊಫೆಷ್ನಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಆ್ಯಂಡ್ ಮಗುನ ನೋಡ್ಕೊತಾ ಇರ್ತೀನಿ, ಇದೆಲ್ಲ ಇರುವಾಗ ಅಡುಗೆ ಮಾಡೋಕ್ಕೆ ಅಂದರೆ ಇಷ್ಟ ಇರೋರಿಗೆ ಮಾಡಬಹುದು. ನನಗೇನು ಅಂಥ ಇಂಟ್ರೆಸ್ಟ್ ಇಲ್ಲ. ನಾನು ಮುಂಚೆನೂ ಅಬಿಗೆ ಅದನ್ನೇ ಹೇಳ್ತಿದ್ದೆ ಫೋನಲ್ಲಿ ಮಾತಾಡುವಾಗ, ಬಿಡು ಕುಕ್ಕಿಟ್ಬಿಡ್ತೀನಿ ನಿನಗೆ ಅಂತ. ಸೊ ಹಾಗಾಗಿ ಏನೋ ಒಂದೊಂದು ಸತಿ ಮನ್ಸು ಬಂದಾಗ ಏನೋ ಟ್ರೈ ಮಾಡಬೇಕು ಅಂದಾಗ ಮಾಡ್ತೀನಿ, ಅದರ್ವೈಸ್ ಐ ಆಮ್ ನಾಟ್ ದ್ಯಾಟ್ ಇಂಟ್ರೆಸ್ಟೆಡ್. ಹಾಗಾಗಿ ನಾನು ಅಡುಗೆ ವಿಷಯಕ್ಕೆ ಜಾಸ್ತಿ ತಲೆ ಹಾಕಲ್ಲ. ಆ್ಯಂಡ್ ನಮ್ಮ ಮನೇಲೂ ಅಷ್ಟೇ, ನಳಿ ಆಂಟಿ ಇರ್ಬೋದು, ಯಾರೂ ನಂಗೆ ಯಾವತ್ತೂ ಫೋರ್ಸ್ ಮಾಡಿಲ್ಲ ಮಾಡಲೇಬೇಕು ಅಂತ. ಸೊ ಹಾಗಾಗಿ ನಾನು ಯಾವಾಗಾದರೂ ರೇರಾಗಿ, ಇವತ್ತು ಆಂಟಿ ಮನೇಲಿಲ್ಲ, ಹಾಗಾಗಿ ಇವತ್ತು ಆಂಟಿ ಮನೇಲಿಲ್ಲ. ಆದರೆ ಅವರು ಬೆಳಗ್ಗೆನೇ ಸಾರು ಮಾಡಿಟ್ಬಿಟ್ಟು ಹೋಗಿದ್ದಾರೆ, ಹೀರೆಕಾಯಿ ಸಾರು. ಸೊ ಅದಕ್ಕೆ ಅನ್ನ ಇಡ್ತಾ ಇದ್ದೀನಿ. ಆ್ಯಂಡ್ ಒಂಚೂರು ಫ್ರೂಟ್ಸು, ಇದು ಪಲ್ಯ ಐ ಥಾಟ್ ಪುಳಿಯೋಗರೆ ಪಾಯಿಂಟಿಂದ ಆರ್ಡರ್ ಮಾಡೋಣ ಅಂತ. ಸೊ ಹೀಗೆ ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ ಆಯಿತಾ. ಡೋಂಟ್ ಜಡ್ಜ್, ವಿ ಲಿಸನ್ ಬಟ್ ವಿ ಡೋಂಟ್ ಜಡ್ಜ್. ನಳಿಯಲ್ಲಿ ನಳಿ ಎಲ್ಲಿ ನಳಿ ಹುಡ್ಕು ಕರಿ ನಳಿ ಅನು ಎಲ್ಲಿ ನಳಿ? ಅಯ್ಯೋ ನಳಿ ಇಲ್ಲ, ಬೂ ಹೋಗಿದಂತ. ಕರಿ ನಳಿ, ಬನ್ನಿ ನಳಿ, ಚಿನ್ನಮ್ಮ ಕರಿತಾ ಇದೆ. ಕರಿ ನಳಿನ್ ಕರಿಯಪ್ಪ, ಕರಿಯಪ್ಪ ನಳಿನ್ ಕರಿಯಪ್ಪ. ಬರ್ತಾರೆ, ಹ್ಞೂ ಬರ್ತಾರೆ. ಚಿನ್ನಮ್ಮ. ಚಿನ್ನಮ್ಮ, ವಾಟ್ ಇಸ್ ದಿಸ್ ಬಿಹೇವಿಯರ್? ಯು ಆರ್ ಸ್ಟ್ಯಾಂಡಿಂಗ್ ಅಪ್ ಅಲೋನ್. ಮಾತಾಡ್ಲಿಲ್ಲ ಚಿನ್ನಮ್ಮ ಅವರು, ಮಾತಾಡ್ಲಿಲ್ವಾ? ಒಬ್ಳೆ ನಿಂತ್ಕೋತಾ ಇದೀಯ ನೀನು, ಇನ್ನು ಹೆಂಗೆ ಇಲ್ಲೂ ಬಿಟ್ಟೋಗಂಗಿಲ್ಲ ನಿನ್ನ. ಪಾ ದೇವಾ, ಓಹೋ ಹೋ ಹೋ ಹೋ. ಯಾರ್ಯಾರಿಗೆ ಇದು ನೆನಪಿದೆ ಲಿಟಲ್ ಹಾರ್ಟ್ಸ್, ನಮ್ಮ 90s ಕಿಡ್ಸ್ದು ಒನ್ ಆಫ್ ದಿ ಮೇಜರ್ ಮೆಮರೀಸ್. ನನಗೆ ಸಿಕ್ಕಾಪಟ್ಟೆ ಮೆಮರೀಸ್ ಇದೆ. ನಾವು ಸ್ಕೂಲ್ ವ್ಯಾನ್ಗೆ ವೆಯ್ಟ್ ಮಾಡುವಾಗ ಅಮ್ಮ ಹತ್ರ ಏನಾದರೂ ಗುಡ್ ಗರ್ಲ್ ಆಗಿದ್ರೆ ಅವತ್ತಿನ ದಿನ ನಮ್ಗೆ ಕೊಡ್ಸೋರು ವಾರಕ್ಕೆ ಒಂದ್ಸತಿ. ಅವಾಗ ಐ ಥಿಂಕ್ 2 ರೂಪೀಸೋ 3 ರೂಪೀಸೋ ಆಯಿತು, ಇದು ಮತ್ತು ಪಿಕ್ನಿಕ್ಕು. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡಿ ಅನ್ನೋರು. ಒಂದ್ಸತಿ ಲಿಟಲ್ ಹಾರ್ಟ್ಸು, ಒಂದ್ಸತಿ ಪಿಕ್ನಿಕ್ ಕೊಡಿಸ್ಕೊಂಡು ಸ್ಕೂಲ್ಗೆ ಹೋಗಿ ಶಾರ್ಟ್ ಬ್ರೇಕಲ್ಲಿ ತಿನ್ನೋದು ಮಜಾನೇ ಬೇರೆ. ಅದು ಹೊಚ್ಕೊಂಡು ತಿನ್ನೋದು ಬೇರೆ, ಯಾರಾದರೂ ಕಿತ್ಕೊಂಡು ಬಿಡ್ತಾರೆ ಅಂತ. ಸೊ ಇವಾಗ ಓಪನ್ ಮಾಡೋಣ, ಅದೇ ಟೇಸ್ಟ್ ಇದೆಯೋ ಅಲ್ವಾ ನೋಡುವ. ಅದೇ ಟೇಸ್ಟ್ ಇಲ್ಲ, ಬಟ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ, ಚೆನ್ನಾಗಿದೆ. See Chinnamma cry. Why Chinnamma cry? You good papu no? Simply no cry. Only when cry comes cry. Otherwise no cry. ಅಮ್ಮ ನನ್ನ ದೇವ್ರು, ಶಾಮಣ್ಣ ಬಂಗಾರಿ, ಚಿನ್ನಮ್ಮ ಬಂಗಾರಿ, ಕುಟ್ಟಮ್ಮ ಬಂಗಾರಿ. ನೋಡಿ ನಮ್ಮ ಚಿನ್ನಮ್ಮ ಜೊಲ್ಲೆಲ್ಲ ಸಾರಿಸ್ಕೊಂಡು ಪಚ್ಚಬಿಟ್ಟಿತ್ತು. ಆಯ್ತು ಬಾ, ನನ್ನ ಮನೆ. ನೀವು ಪ್ಯಾಂಟ್ ಸಿಕ್ಕಾಕೊಬಿಡ್ತು. ಎದು ಹಿಂಗೆ ಹಿಡ್ಕೋಚಿನ, ಹಿಂಗೆ ಹಿಡ್ಕೊಂಡು ಹಿಂಗೆ ಪುಷ್ ಮಾಡಬೇಕು. ಪುಷ್ ಅಲ್ಲ, ಹೇಳಿ ಹಿಂಗೆ ಹೇಳಿ, ಒಳ್ಳೆ ಆರ್ಮ್ ಸ್ಟ್ರೆಂತ್ ಬರುತ್ತೆ. ಹೇಳಿ ಕಮಾನ್. ಹತ್ತು
ಎಡ್ಕೋ ಅದು ಹಿಡ್ಕೋ ಕಾಲಲ್ಲಿ. Reason why Chinnamma is super fast because of daddy and mommy. ಅದನ್ನ ಮಗು ಅನ್ಕೊಂಡಿದೀವೋ ಗೊಂಬೆ ಮರಿ ಅನ್ಕೊಂಡಿದೀವೋ ಗೊತ್ತಿಲ್ಲ. ಒಟ್ನಲ್ಲಿ ಹಿಂಗೆ ತಾಡ್ಸಾಡ್ಸಿ ಅದು ಹೈಪರ್ ಆಕ್ಟಿವ್ ಆಗೋಗಿದೆ. ಹಿಡ್ಕಂಡು ಹಿಂಗೆ ಹೇಳಿದ್ರೆ ಹೊರದೋಯ್ತದೆ. ಅತ್ತಪ್ಪ ಕಮಾನ್. ಎಸ್. ನೆಕ್ಸ್ಟ್ ಅಲ್ಲಿಂದ ನಿಂತ್ಕೊಂಡು ಎಗರೋದು. ಅಯ್ಯೋ ಖುಷಿ ಆಗೋಯ್ತು. ಚಿನ್ನಮ್ಮಂಗೆ ಖುಷಿ ಆಗೋಯ್ತು. ಚಿಂಚ ಓನ ನಿಂದು ನಿದ್ದೆ ಮಾಡೋ ಟೈಮಲ್ಲಿ ಹಿಂಗ ಆಟ ಆಡ್ಕೊಂಡ್ಲು ಗಬ್ಬ. ಸ್ಟ್ರಾಂಗ್ ಮಮ್ಮಿಗೆ ಸ್ಟ್ರಾಂಗ್ ತೋರಿಸ್ತೀನಿ. ಹಿಂಗ್ ತೋರ್ಸಿ, ಹಿಂಗ್ ಬೈಸಿಪ್ಸ್ ತೋರ್ಸು. ನಿಂತ್ಕೊಳ್ಳಪ್ಪ, ನಿಂತ್ಕೋ. ನಿದ್ದೆ ಬಂದ್ಬಿಡ್ತು ಚಿನ್ನಮ್ಮಗೆ. ಹಚ್ಚು ಅಂತೆ ಬಾ. ಓನೆ ತಿನ್ನುವ ಹೆಂಗ್ ನಗದ್ ನೀನು. ತಿನ್ನುವ ಕೀಲ್ ಗೊಂಬೆ. ಚಿನ್ನವ ಇಲ್ಲಿ ಚಿನ್ನವ. ಸುಂದ್ರ ಬಾಯಲ್ಲಿ ಮಲ್ಕೋ ಟೈಮ್ ಆಯ್ತು. ಚಿನ್ನಮ್ಮಗೆ ಇದು ತರಿಸಿದ್ದೀನಿ ಟಂಗ್ ಕ್ಲೀನರು. ಬಿಕಾಸ್ ಇವಾಗ ಸಾಲಿಡ್ಸ್ ಎಲ್ಲ ಸ್ಟಾರ್ಟ್ ಮಾಡೋದ್ರಿಂದ ಮುಂಚೆ ಅದು ಫಿಂಗರ್ಗೆ ಹಾಕ್ಕೊಂಡು ಕ್ಲೀನ್ ಮಾಡೋದಿತ್ತು ಲವ್ ಲ್ಯಾಪ್ದು. ಅದು ಅಷ್ಟೊಂದು ಸರಿಗೆ ವರ್ಕ್ ಆಗ್ತಾಯಿಲ್ಲ. ಸೊ ಐ ಥಾಟ್ ಇದು ಹೆಲ್ಪ್ ಆಗುತ್ತೆ ಅಂತ ತರಿಸಿದ್ದೀನಿ. ಐ ಕೀಪ್ ಯು ಅಪ್ಡೇಟೆಡ್ ಹೆಂಗಿದೆ ಏನು ಅಂತ. ಇದು ಮೀಮಿದು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲೇ ತರಿಸ್ದೆ.